ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಸಿಂಪಲ್ಲಾಗಿ ಕೆಲವೊಂದು ಕ್ರಾಫ್ಟ್ ಮೆಟೀರಿಯಲ್ ತಂದಿದ್ದೆ. ಕೆಲವೊಂದು ವೀಡಿಯೋಗೆ ನಾನು ಡಿಫ್ರೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನ ತಂದಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ತೊಗೊಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನೆಲ್ಲ ಯೂಸ್ ಮಾಡಿ ನಿಮಗೊಂದು ಒಳ್ಳೆ ಎಕ್ಸ್ಪೆರಿಮೆಂಟು ಮತ್ತು ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಮೊದಲನೇದಾಗಿ ಈ ಥರ ಒಂದು ಮ್ಯಾಗ್ನೆಟ್ ತೊಗೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ಆ ಮ್ಯಾಗ್ನೆಟ್ ಬಂದ್ಬಿಟ್ಟು ಒಂದು ಪೀಸ್ 10 ರೂಪಾಯಿ, ಆ ಥರದ್ದು 6 ಪೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಜಿಪ್ಲಾಕ್ ಕವರ್ ತೊಗೊಂಡಿದ್ದೀನಿ. ಜಿಪ್ಲಾಕ್ ಕವರ್ ಅಂದರೆ ಮನೆಗೆ, ಕಿಚನ್ಗೆ ಆಗಿರ್ಬೋದು, ಸೊ ಯಾವುದೇ ರೀತಿ ಜ್ಯುವೆಲ್ರಿ ಸೆಟ್ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ ನಾನು 5 ಥರ ಸೈಜಲ್ಲಿ ತೊಗೊಂಡಿದ್ದೀನಿ. ಒಂದೊಂದು ಬಂದ್ಬಿಟ್ಟು 5 ರೂಪಾಯಿ ಮತ್ತು 5 ರೂಪಾಯಿಗೆ 10 ಪೀಸು, 5 ರೂಪಾಯಿಗೆ 5 ಪೀಸ್, ಆ ಥರದಲ್ಲಿ ತೊಗೊಂಡಿರೋದು, ಕಡಿಮೆ ಬಜೆಟ್ಗೆ ತೊಗೊಂಡಿರೋದು ನಾನು. ನೆಕ್ಸ್ಟ್ ಈ ಥರ ಒಂದು ಶಾರ್ಪ್ನರ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ. ಸೊ ಇದೊಂದು ಟೆಡಿ ಬೇರ್ ಗೊಂಬೆ ಥರನೇ ಇದೆ, ಆದರೆ ಇದು ಎಷ್ಟು ರೇಟು ಅಂದರೆ ನೀವು ನಂಬೋದೇ ಇಲ್ಲ, 10 ರೂಪಾಯಿ ಅದು. ಸೊ ಇವಾಗ ಏನು ಇದು ತೋರಿಸ್ತಾ ಇದ್ದೀನಿ, ಇದು ಸಹ 10 ರೂಪಾಯಿಗೆ ಸಿಕ್ತು ನನಗೆ. ಇದು ಬಂದ್ಬಿಟ್ಟು ನಾರ್ಮಲ್ ಬುಕ್ ಸ್ಟೋರ್ ಅಂಗಡಿಯಲ್ಲಿ ನಾನು ತೊಗೊಂಡಿರೋದು. ಇದೊಂದು ಎರೇಸರು, ಇದು ಬಂದ್ಬಿಟ್ಟು 5 ರೂಪಾಯಿಗೆ ಸಿಕ್ತು ನನಗೆ. ಇದು ನೋಡೋದಕ್ಕೆ ಲಿಪ್ಸ್ಟಿಕ್ ಥರ ಇದೆ. ಸೊ ಈ ಥರ ನೋಡಿ, ಒಂದೊಂದು ಹಿಂದಕ್ಕೆ ಹಾಕ್ತಾಯಿದ್ರೆ 3 ಥರ ಕಲರಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎರೇಸರೆ, ಇದು ಬಂದ್ಬಿಟ್ಟು 10 ರೂಪಾಯಿ. ಈ ಲಿಪ್ಸ್ಟಿಕ್ ಥರ ತೋರಿಸ್ತಾ ಇದ್ದೀನಲ್ಲ, ಇದು ಎರೇಸರೆ, ಇದು ಒಂದು 10 ರೂಪಾಯಿ. ಈ ಥರ ಕಡಿಮೆ ರೇಟ್ಗೆ ನಂಗೆ ಸಿಕ್ತು. ಅವ್ರ ಹತ್ರ ತುಂಬ ಕಲೆಕ್ಷನ್ ಇತ್ತು, ಆದರೆ ನನಗೆ ಸ್ವಲ್ಪ ಸಾಕು ಅಂತ ತೊಗೊಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪ್ಯಾಟರ್ನ್ ಪೇಪರ್ ಅಂತಲೇ ಹೇಳ್ಬೋದು, ಪ್ರಿಂಟೆಡ್ ಪೇಪರ್ ಅಂತ ಹೇಳ್ಬೋದು. ತುಂಬಾ ತಿಕ್ಕಾಗಿ ಚೆನ್ನಾಗಿದೆ, ನೀವು ಎಲ್ಲ ಥರ ಕ್ರಾಫ್ಟ್ಗೆ ಯೂಸ್ ಮಾಡ್ಕೋಬೋದು. ಸುಮಾರು ಒಂದು 7ರಿಂದ 8 ಡಿಸೈನಲ್ಲಿ ತೊಗೊಬಂದಿದ್ದೀನಿ. ಒಂದು ಪೀಸ್ ನನಗೆ 5 ರೂಪಾಯಿಗೆ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಈ ಪೇಪರ್ ಯೂಸ್ ಮಾಡ್ಕೊಂಡು ಒಂದು ಕ್ರಾಫ್ಟ್ ಮಾಡಿದ್ದೀನಿ, ಖಂಡಿತ ವೀಡಿಯೋ ಹಾಕ್ತೀನಿ. ಸೊ ತುಂಬಾ ಸೂಪರಾಗಿತ್ತು, ಆದರೆ ಕಡಿಮೆ ಕಲೆಕ್ಷನ್ ಇತ್ತು. ಯಾವುದಿತ್ತು ಅಷ್ಟು ನಾನು 2 ಪೀಸ್ ತೊಗೊಂಡಿದ್ದೀನಿ, ಒಂದೇ ಡಿಸೈನಲ್ಲಿ 2. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಇದು ಬಂದ್ಬಿಟ್ಟು ಇವಾಗ ತುಂಬಾ ಕ್ರಾಫ್ಟ್ ಟ್ರೆಂಡಿಂಗಲ್ಲಿ ಮಿರರ್ ವರ್ಕ್ದು ಮಾಡ್ತಾಯಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಇದೊಂದು ಮಿರರ್ದು ಶೀಟ್ ತರಿಸಿದ್ದೀನಿ. ಇದನ್ನು ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು, ಮನೇಲಿ ಎಲ್ಲಿ ಬೇಕಾದನ್ನು ಅಂಟಿಸ್ಕೋಬೋದು, ಕ್ರಾಫ್ಟ್ಗೂ ಯೂಸ್ ಮಾಡ್ಬೋದು, ಎಲ್ಲ ಥರದಕ್ಕೂ ಯೂಸ್ ಮಾಡ್ಬೋದು. ಆಮೇಲೆ ಸ್ಟಿಕ್ಕರ್ ತೆಗೆದ್ರೆ ನಿಮಗೆ ಒರಿಜಿನಲ್ ಮಿರರ್ ಥರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಡಬಲ್ ಸೈಡ್ ಗಮ್ ಟೇಪ್ನ ಇದನ್ನು ತೊಗೊಂಡಿದ್ರು. ಸೊ ನನಗೂ ತೊಗೋಬೇಕು ಅನಿಸ್ತಾಯಿತ್ತು. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ರೇಟ್ ಬಂದ್ಬಿಟ್ಟು ಒಂದು 110 ರೂಪಾಯಿ 120 ರೂಪಾಯಿ ಇರಬೇಕು ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ ನಾನು. ಇದು ಡಬಲ್ ಸೈಡು, ಆದರೆ ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿದೆ. ಹಾಗೆ ಇದು ಎಕ್ಸ್ಪೆರಿಮೆಂಟ್ಗೋಸ್ಕರ ನಾನು ಇಂಕ್ಗಳು ತೊಗೊಂಡಿದ್ದೀನಿ. ಕೆಲವೊಂದು ಮನೆಯಲ್ಲೇ ನಮಗೆ ಬೇಕಾಗಿರುವಂಥ ಕ್ರಾಫ್ಟ್ ಮೆಟೀರಿಯಲ್ಗೂ ಕಲರ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ತೊಗೊಂಡೆ. ರೆಡ್ಡು, ಬ್ಲ್ಯಾಕು, ಬ್ಲೂ, ಗ್ರೀನ್ ಕಲರ್ ಒಂದು ಸಿಕ್ಕಿಲ್ಲ. ಸೊ ಸಿಕ್ಕಿದಾಗ ತೊಗೊತೀನಿ. ಸೊ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಾಗಲಿ, ಕ್ರಾಫ್ಟ್ಗಾಗಲಿ, ಪೇಂಟ್ಗಾಗಲಿ ಎಲ್ಲ ನಾವು ಮನೆಯಲ್ಲೇ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ನರ್ ತೊಗೊಂಡಿದ್ದೀನಿ. ಇದರಲ್ಲೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಇದೊಂದು ಟಾರ್ಚ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಇದರಿಂದ ಒಂದು ಮ್ಯಾಜಿಕ್ ವೀಡಿಯೋ ಮಾಡೋಕ್ಕೆ ತೋರಿಸ್ಕೊಡ್ತೀನಿ ನಿಮಗೆ, ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡೆ. ನೆಕ್ಸ್ಟ್ ಗ್ಲಿಟರ್ ಪೌಡರ್ ಬೇಕಾಗಿತ್ತು ನನಗೆ. ಸಿಲ್ವರ್ ಗೋಲ್ಡನ್ ಕಲರಲ್ಲಿ ಪೇಂಟ್ ಇದೆ ಆಲ್ರೆಡಿ, ಆದರೆ ಪೌಡರ್ ಥರ ಸಿಕ್ಕಿರಲಿಲ್ಲ. ನಾನು ಅವರ ಅಂಗಡಿಯವ್ರಿಗೆ ಹೇಳಿಟ್ಟಿದ್ದೆ ತೊಗೊಬಂದು ಕೊಡಿ ಅಂತ. ಸೊ ತೊಗೊಬಂದು ಇಟ್ಟಿದ್ರು. ಸೊ ತೊಗೊಬಂದಿದ್ದೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು, ಗೋಲ್ಡ್ ಕಲರು, ಸಿಲ್ವರ್ ಕಲರು. ಇದನ್ನು ನಾವು ಫ್ಯಾಬ್ರಿಕ್ ಡಿಸೈನ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಕ್ರಾಫ್ಟ್ಗೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡೈಸ್ ಸೆಟ್ ತೊಗೊಂಡಿದ್ದೀನಿ. ಇದು ಒಂದು ಬಾಕ್ಸ್ 10 ರೂಪಾಯಿ. ಸೊ ಈ ಥರ ನೋಡಿ 4 ಕಲರಲ್ಲಿ ಪೀಸಸ್ ಸಿಗುತ್ತೆ. ಹಾಗೆ ಒಂದು ಡೈಸ್ ಸಿಗುತ್ತೆ ಗೇಮ್ ಆಡೋದಕ್ಕೆ. ಸೊ ಡೈಸ್ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಬೇಕಂದರೆ ಹೇಳಿ, ಪೇಪರಲ್ಲಿ ಯಾವ ರೀತಿ ಮನೆಯಲ್ಲೇ ಒಂದು 2 ಥರ ನಿಮಗೆ ಮಾಡೋಕ್ಕೆ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕೀ ಪಂಚು. ನನಗೆ ಕೀ ಪಂಚ್ ಕಲೆಕ್ಷನ್ ಅಂದರೆ ಚಿಕ್ಕ ಹುಡುಗಿಂದನೂ ತುಂಬಾ ಇಷ್ಟ. ಸೊ ಅದಕ್ಕೆ ನನಗೆ ಸಿಕ್ಕಿದಾಗೆಲ್ಲ ತೊಗೊತೀನಿ. ಇದು ಬಂದ್ಬಿಟ್ಟು ಒಂಥರ 150 ರೂಪೀಸ್. ಇದು ಬಂದ್ಬಿಟ್ಟು ನಾನು ಕೋರಮಂಗ್ಲಗೆ ಹೋದಾಗ ತೊಗೊಬಂದಿದ್ದು 2 ಪೀಸ್ ಮಾತ್ರ. ಇನ್ನು ಉಳಿದಿರೋದು ನಾರ್ಮಲ್ ಅಂಗಡಿಗಳಲ್ಲಿ ತೊಗೊಂಡಿದ್ದು. ಸೊ ಇದು ಬಂದ್ಬಿಟ್ಟು 100 ರೂಪಾಯಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಸೊ ಅದಕ್ಕೆ ನಾನು ತೊಗೊಂಡೆ ಇಷ್ಟಪಟ್ಟು. ಇದೊಂದು ಚಿಕ್ಕದು, ಇದು ನಾರ್ಮಲ್ ಅಂಗಡಿಯಲ್ಲೇ ತೊಗೊಂಡೆ. ಸೊ ಇದು ಕೂಡ ತುಂಬಾ ಇಷ್ಟ ನನಗೆ. ಈ ಥರ ನಾನು ಕಲೆಕ್ಷನ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಹೈಲೈಟರ್ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಕಲರು ಬೇಕಾಗಿತ್ತು ನನಗೆ, ಆದರೆ ಎಲ್ಲ ಕಲರು ಸಿಕ್ಕಿಲ್ಲ. 3 ಕಲರ್ ಸಿಕ್ತು. ಸೊ 3 ಕಲರ್ ಮಾತ್ರ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನಾವು ಎಕ್ಸ್ಪೆರಿಮೆಂಟ್ಗೂ ಯೂಸ್ ಮಾಡ್ಕೋಬೋದು, ಕ್ರಾಫ್ಟಿಗೆ. ಮತ್ತು ಏನಾದರೂ ನೀವು ಸ್ಕ್ರಾಪ್ ಬುಕ್ ಮಾಡ್ತೀರಂದರೆ ಅಥವಾ ಡೈರಿನಲ್ಲಿ ಏನಾದರೂ ಡಿಸೈನ್ ಮಾಡ್ತೀರಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಎಲ್ಲ ಥರ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಸೊ ತುಂಬಾ ನನ್ನ ಹತ್ರ ವೀಡಿಯೋಸ್ ಮಾಡಿ ಇಟ್ಟಿದ್ದೀನಿ,
ಹಾಕೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಕೇಳೋವಂಥ ಪ್ರತಿಯೊಂದು ವೀಡಿಯೋನೂ ಹಾಕ್ತಾಯಿರ್ತೀನಿ. ಆಲ್ರೆಡಿ ತುಂಬ ವೀಡಿಯೋ ಮಾಡಿಟ್ಟಿದ್ದೀನಿ. ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ. ಒಂದು 15 ದಿವಸದಿಂದ ಹುಷಾರಿರಲಿಲ್ಲ. ರೇಖಾ ಅಡುಗೆ ಚಾನಲಲ್ಲಿ ಕೂಡ ನಾನು ರೆಸಿಪಿಗಳು ಹಾಕ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಹಾಕ್ತಾ ಇರ್ತೀನಿ. ನೋಡಿ, ಇದು ಬಂದ್ಬಿಟ್ಟು OHP ಶೀಟ್ ಅಂತ. ಇದು ಟ್ರಾನ್ಸ್ಪರೆಂಟು ನಾರ್ಮಲ್ ಶೀಟ್ ಇದು. ಮತ್ತು ನಾನು ವೈಟ್ ಕಲರು ಗ್ಲಿಟರ್ ಶೀಟ್ ಕೂಡ ತೊಗೊಂಡಿದ್ದೀನಿ. ಅದೊಂದು 3 ತೊಗೊಂಡಿದ್ದೆ, ಇದೊಂದು 5 ತೊಗೊಂಡಿದ್ದೀನಿ. ಇದರಿಂದ ನಾವು ತುಂಬ ಅಷ್ಟು ಕ್ರಾಫ್ಟ್ ಮಾಡ್ಬೋದು. ಇದು ನೋಡೋದಕ್ಕೆ ಸೊ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದೇ ಶೀಟ್ ಇದು. ಸೊ ಇದು OHP ಶೀಟ್ ಅಂತಲೂ ಕರೀತಾರೆ. ಹಾಗೆ ಇಲ್ಲಿ ನಾನು ಮಾರ್ಕರ್ ಪೆನ್ ತೊಗೊಂಡಿದ್ದೀನಿ. ಇದು ಪರ್ಮನೆಂಟ್ ಮಾರ್ಕರ್ ಪೆನ್ನು. ಅಂದರೆ CD ಮೇಲೆ ಮತ್ತು ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಯಾವುದೇ ರೀತಿ ಪ್ಲಾಸ್ಟಿಕ್ ವುಡ್ ಮೇಲೆ ಮಾಡಿದ್ರೂ ಇದು ಅಳಿಸೋದಿಲ್ಲ. ಅಂದರೆ ಪರ್ಮನೆಂಟ್ ಮಾರ್ಕರ್ ಪೆನ್ ಥರ ಇದು. ಆದರೆ ನಾನು ಇದನ್ನು ಡ್ರಾಯಿಂಗ್ ಬರೆಯೋದಕ್ಕೆ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಕೆಲವೊಂದು ಕಲರ್ ಬೇಕು. ಇದು ಟೆಸ್ಟಿಂಗ್ ಮಾಡಿ ನೋಡೋಣ ಇವಾಗ. ನೋಡಿ, ಇವಾಗ ಟೆಸ್ಟಿಂಗ್ ಮಾಡ್ತೀನಿ. ಸೊ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಮೇಲೇ ಬರಿತೀನಿ, ನನ್ನ ನೇಮ್ ಬರಿತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ಬಾಕ್ಸ್ ಬಂದ್ಬಿಟ್ಟು 90 ರುಪೀಸು. 10 ಪೀಸ್ ಬರುತ್ತೆ. 10 ಪೀಸ್ಗೆ 90 ರೂಪಾಯಿ, ಪರವಾಗಿಲ್ಲ. ಆನ್ಲೈನಲ್ಲಿ ಕೂಡ ಅಷ್ಟೇ ನಿಮಗೆ. ಅದೇ ನಾನು ಇದನ್ನು ಅಂಗಡಿಯಲ್ಲಿ ತೊಗೊಂಡಿದ್ದು. ಈಗ ನೋಡಿ, ಇದನ್ನು ನಾನು ಉಜ್ಜಿ ನೋಡ್ತೀನಿ. ಈ ಥರ ಬೆರಳಿಂದ ನೋಡಿ ಯಾವುದೇ ರೀತಿ ಅಳಿಸ್ತಾ ಇಲ್ಲ, ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಇದೇ ರೀತಿ ಇನ್ನೊಂದು ಮಾರ್ಕರ್ ಪೆನ್ನು. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡೆ. ಸೊ ಇದಂತೂ ಸೂಪರಾಗಿದೆ, ನನಗಂತೂ ತುಂಬ ಇಷ್ಟ. ಈ ಮಾರ್ಕರ್ ಪೆನ್ ಏನಕ್ಕೆ ತೊಗೊಂಡಿದ್ದೀನಿ, ಇದು ಪರ್ಮನೆಂಟ್ ಮಾರ್ಕರ್ ಪೆನ್ನು. ಇದು ಕೂಡ ಅಷ್ಟೇ ನಾವು ಒಂದು 5 ರಿಂದ 6 ಥರ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಕವರು, ವುಡ್ ಮೇಲೆ ಮತ್ತು ಪ್ಲಾಸ್ಟಿಕ್ ಚೇರ್ ಎಲ್ಲದ್ರ ಮೇಲೇ ನೀವು ಐರನ್ ಯಾವುದೇ ರೀತಿ ಒಂದು ಪಾತ್ರೆಗಳ ಮೇಲೆ ಕೂಡ ಬರಿಬೋದು. ಪರ್ಮನೆಂಟ್ ಮಾರ್ಕರ್ ಅಂತ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಕಡಿಮೆ ರೇಟಿಗೆ ಸಿಕ್ತು ನನಗಿದು. ಮೇ ಬಿ ಇದು 100 ರುಪೀಸ್ 200 ರುಪೀಸ್ ಇದು. ಆದರೆ ನನಗೆ ಬೇಕಾಗಿರುವಂಥ ಎಲ್ಲ ಕಲರ್ ಇದೆ. ಈ ಮಾರ್ಕರ್ ಪೆನ್ ಇಟ್ಕೊಂಡು ನಿಮಗೆ ಮ್ಯಾಜಿಕ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ನೀವು ಕಮೆಂಟಲ್ಲಿ ಕೇಳಿ, ನಿಮ್ಗೆ ಯಾವ ಥರ ಕ್ರಾಫ್ಟ್ ಬೇಕು, ಯಾವ ಥರ ನಿಮಗೆ ಟಿಪ್ಸ್ ಬೇಕು. ಸೊ ಖಂಡಿತ ಕೇಳಿದ್ರೆ ನಾನು ಮಾಡ್ತಾ ಇರ್ತೀನಿ. ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ, ಖಂಡಿತ ನಾನು ತೋರಿಸ್ತಾ ಇರ್ತೀನಿ ಇನ್ನು ಮುಂದೆ. ಈಗ ನೋಡಿ, ಇಷ್ಟು ಕಲರ್ ಇದೆ. ಗ್ರೀನು, ರೆಡ್ಡು, ಬ್ಲ್ಯಾಕು, ಬ್ಲೂ, ಯೆಲ್ಲೋ ಕಲರು, ಪಿಂಕು, ಈ ಥರ ಎಲ್ಲ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಇದನ್ನು ನೀವು ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಬರಿತಾ ಇದ್ದೀನಿ. ಅದನ್ನು ನೀವೆಲ್ಲ ಥರದಕ್ಕೂ ಯೂಸ್ ಮಾಡ್ಕೋಬೋದು. ಪರ್ಮನೆಂಟ್ ಮಾರ್ಕರ್ ಪೆನ್ ಇದು. ನೋಡಿ, ಇವಾಗ ಪಿಂಕ್ ಕಲರು ಸೂಪರಾಗಿದೆ, ರೆಡ್ ಕಲರು. ಈ ಥರ ಸುಮ್ಮನೆ ನಿಮಗೆ ಟೆಸ್ಟಿಂಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇದೊಂದು ಆ್ಯಪಲ್ ಥರ ಮಾಡಿದ್ದೀನಿ ಪಿಂಕಲ್ಲಿ. ನೋಡಿ, ಸೊ ಇದು ರಾಯಲ್ ಬ್ಲೂ ಅನ್ಸ್ಬೋದು. ಸೊ ಈ ಥರ ಎಲ್ಲ ಬರೆದಿದ್ದೀನಿ, ತುಂಬಾ ಒಂದು ಸಿಂಪಲ್ಲಾಗಿ. ಇವಾಗ ನೀವೇ ನೋಡ್ತಾ ಇರ್ಬೋದು, ನಾನು ಈ ಥರ ಬೆರಳಿಂದ ಉಜ್ತಾ ಇದ್ದೀನಿ. ಅದು ಯಾವುದೇ ರೀತಿ ಕೈಗೆ ಅಂಟಿಲ್ಲ. ಅಂದರೆ ಮಾರ್ಕರ್ ಚೆನ್ನಾಗಿದೆ ಕ್ವಾಲಿಟಿ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಸೊ ಇವತ್ತಿನ ಒಂದು ಸಿಂಪಲ್ ಕ್ರಾಫ್ಟ್ ವೀಡಿಯೋನೇ. ಸೊ ನಿಮ್ಗೆ ಯಾವ ಥರ ಕ್ರಾಫ್ಟ್ ಐಡಿಯಾ ಬೇಕಂತ ಕಮೆಂಟ್ ಮಾಡಿ. ಸೊ ಇವತ್ತೊಂದು ಶಾಪಿಂಗ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಹೊಸ ವೀಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.